ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ. ನಾನ್ ಹುಟ್ಟಿದ್ದು ಹಾಸನಲ್ಲೇ ಆದ್ರೂ ಬೆಳೆದಿದ್ದು ಬೆಂಗಳೂರಲ್ಲಿ. ಈ ಸರಿ ದೀಪಾವಳಿ ರಜಕ್ಕೆ ಹಾಸನಕ್ ಬಂದಿದ್ದೆ. ಈ ಸರಿನಾದ್ರೂ ಹಾಸನಾಂಬ ದರ್ಶನ ಮಾಡೋಣ ಅಂತ ಹೊರಟೆ. ₹1000 ₹300 ಕೌಂಟರ್ ನೋಡಿ ಇದೆಲ್ಲ ನಮ್ಮಂತ ಶ್ರೀಮಂತರಿಗಲ್ಲ ಅಂತ ಧರ್ಮ ದರ್ಶನದ ಸಾಲಲ್ಲಿ ನಿಂತ್ಕೊಂಡೆ. ನಿಲ್ಲೋದೆಲ್ಲಿಂದ ಬಂತು, ಓಡು ಮಗ ಅಂತ ಓಡಿದ್ದೇ ಆಯ್ತು. ಸರತಿ ಸಾಲು ಹನುಮಂತನ್ ಬಾಲ ತರ ಇತ್ತು. ಎಲ್ ನೋಡಿದ್ರು ಜನವೋ ಜನ. ಜನಸಾಗರ ನೋಡಿ ಇವತ್ತು ದರ್ಶನ ಆಗುತ್ತೋ ಇಲ್ವೋ ಅಂತ ಟೆನ್ಷನ್. ಆ ಟೆನ್ಷನ್ ಮಧ್ಯದಲ್ಲಿ ಎಲ್ ನೋಡಿದ್ರು ಬೋರ್ಡು 2.5 hours to go, 1.5 hours to go, 1 hour to go ಅಂತ ಬೋರ್ಡ್ ಇತ್ತು. ನೋಡ್ತಾ ನೋಡ್ತಾ ದೇವಸ್ಥಾನದ ಗೋಪುರ ಕಾಣಿಸ್ತು. ಹಾಸನಾಂಬ ಮತ್ತು ಸಿದ್ದೇಶ್ವರ ದೇವಾಲಯ ಅಂತ ಬರ್ದಿತ್ತು. ಹಾಸನಕ್ಕೆ ಮೊದ್ಲೊಂದ್ ಹೆಸರಿತ್ತು, ಅದೇ ಸಿಂಹಾಸನಪುರಿ ಅಂತ ಹೇಳಿ. ಹಾಸನಾಂಬ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಹಾಸನ ಅಂದ್ರೆ ಹಸನ್ಮುಖಿ, ಅಂಬ ಅಂದ್ರೆ ತಾಯಿ, ಇದೆರಡು ಸೇರಿ ಹಾಸನಾಂಬೆ ಅಂತ ಹೆಸರಾಗಿದೆ. ಈ ದೇವಾಲಯ 12ನೇ ಶತಮಾನದ್ದು. ಕೃಷ್ಣಪ್ಪ ನಾಯಕ ಅನ್ನೋ ಪಾಳೆಗಾರ ಈ ದೇವಸ್ಥಾನನ ಕಟ್ಸಿದ್ದು. ಹಾಸನಿಗರು ಅಂದಿದ್ ಕೂಡ್ಲೆ ಜನ ಕೇಳೋ ಮೊದಲನೇ ಪ್ರಶ್ನೆ, ಹಾಸನಾಂಬ ದೇವಸ್ಥಾನ ವರ್ಷಕ್ಕೊಂದೇ ಟೈಮ್ ಬಾಗಿಲು ತೆಗಿಯೋದು, ಇಟ್ಟಿರೋ ಹೂವು ನೈವೇದ್ಯ ಹಾಗೆ ಇರುತ್ತೆ, ಇದು ಸತ್ಯನ ಅಂತ. ಖಂಡಿತ ಸತ್ಯ ಇದೆ. ಎಷ್ಟೋ ಸಾರಿ ಹಾಸನದಲ್ಲೇ ಇದ್ದು ಇಲ್ಲೇ ಸುತ್ತಮುತ್ತ ಓಡಾಡಿದ್ರು ಹಾಸನಾಂಬ ತಾಯಿ ನೋಡೋಕೆ ಸಮಯ ಕೂಡ್ ಬಂದಿರ್ಲಿಲ್ಲ. ಆದ್ರೆ ಈ ಸತಿ ನನ್ನ ಅದೃಷ್ಟ ಅಂತ ಕಾಣುತ್ತೆ, ತಾಯಿ ನೋಡೋ ಭಾಗ್ಯ ನಂಗೆ ಸಿಕ್ತು. ಹಾಗೆ ನೋಡ್ತಾ ನೋಡ್ತಾ ತಾಯಿ ನೋಡೋ ಸಮಯ ಬಂದೇ ಬಿಡ್ತು. ಕೊನೆಗೂ ಆ ದೇವಿ ದರ್ಶನ ಸಿಕ್ಕೇ ಬಿಡ್ತು. ದೇವಿ ನೋಡಿದ ಖುಷಿಲಿ ಏನು ಬೇಡ್ಕೊಳಕ್ ಆಗ್ಲಿಲ್ಲ ನನ್ಗೆ. ಆದ್ರೆ ಪ್ರಸಾದ ತಗೊಳೋದ್ ಮಾತ್ರ ಮರೀಲಿಲ್ಲ ನಾನು. ಕೇವಲ 1 ಗಂಟೆಯಲ್ಲಿ ದರ್ಶನ ಆಗಿ ಹೊರಗ್ ಬಂದೆ. ಆ ಹಾಸನಾಂಬ ತಾಯಿ ಎಲ್ಲಾರ್ಗೂ ಒಳ್ಳೇದ್ ಮಾಡ್ಲಿ.